ಸರ್ಸು, ನಿಶ್ಚಿತಾರ್ಥದ ಉಂಗುರ ಚೆನ್ನಾಗಿದೆ ಅಂತ ನೋಡ್ಬಿಟ್ಟು ನೀನೇ ಹೇಳು. ಅಣ್ಣ ತುಂಬಾ ಚೆನ್ನಾಗಿದ್ಯಣ್ಣ. ಅದಕ್ಕೆ ರೆಡಿಮೇಡ್ ತಗೊಂಡ್ರೆ ಚೆನ್ನಾಗಿರೋದು ಸಿಗಲ್ಲ ಅಂತ ಆರ್ಡರ್ ಕೊಟ್ಟು ಸ್ಪೆಷಲ್ ಆಗಿ ಮಾಡಿಸಿದೀವಿ. ಅದಕ್ಕೆ ಇಷ್ಟು ಚೆನ್ನಾಗಿದೆ. ನಾವ್ ಇಷ್ಟಪಡೋದಕ್ಕಿಂತ ಇದನ್ನ ಹಾಕೊಳ್ಳೋ ತುಳಸಿ ಧ್ರುವ ಇಷ್ಟಪಡ್ಬೇಕು. ಇರಿ ಅವ್ರನ್ನೇ ಕೇಳ್ತೀನಿ ಹೇಗಿದೆ ಅಂತ. ಹಾ, ಅದು ನಿಜಾನೇ. ಅದಕ್ಕೆ ಕೇಳಿ ಕೇಳಿ. ಧ್ರುವ, ತುಳಸಿ, ಧ್ರುವ. ಹಾ ಅತ್ತೆ. ತುಳಸಿ ಬರೋ, ನೋಡಿ ನಿಮ್ ನಿಶ್ಚಿತಾರ್ಥದ ಉಂಗ್ರ ಹೇಗಿದೆ ಅಂತ ಹೇಳಿ. ತುಳಸಿ ಚೆನ್ನಾಗಿದ್ಯಮ್ಮ? ತುಂಬಾ ಚೆನ್ನಾಗಿದೆ ಅತ್ತೆ. ಧ್ರುವ, ನೀನು ಬೆಳಗ್ಗೆ ಹಾಕೊಂಡು ಹೇಳಪ್ಪ ಹೇಗಿದೆ ಅಂತ. ಇಲ್ಲೇ ನೋಡುದ್ನಲ್ಲ, ಚೆನ್ನಾಗಿದೆ ಬಿಡು. ಏನೋ ಹೀಗೆ ಹೇಳ್ತಾ ಇದ್ಯಾ? ಇನ್ನೇನ್ ಹೇಳಿ? ಈ ಉಂಗ್ರ ನೋಡಿದ್ಮೇಲೂ ನಿನ್ ಮುಖದಲ್ಲಿ ಸ್ವಲ್ಪನೂ ನಗುನೇ ಇಲ್ಲ. ಅಯ್ಯೋ, ತುಂಬಾ ಚೆನ್ನಾಗಿದೆ. ಈ ನಗು ಸಾಕಾ? ಇದನ್ನ ಹಾಕೊಂಡು ನಿನಗ್ ಸರಿ ಹೋಗುತ್ತಂತ ನೋಡ್ ಹೇಳೋ. ಅಳತೆ ಕೊಟ್ಟೆ ತಾನೇ ಮಾಡ್ಸಿರ್ತೀರಾ, ಹಾಕೊಂಡು ನೋಡೋ ಅವಶ್ಯಕತೆ ಏನಿದೆ? ಧ್ರುವ, ನಿಮ್ಮಿಬ್ಬರಿಗೂ ಅಳತೆ ಕೊಟ್ಟೆ ಮಾಡ್ಸಿರೋದು. ಇದನ್ನ ಮದುವೆ ಆದ್ಮೇಲೂ ಪರ್ಮನೆಂಟ್ ಆಗಿ ಹಾಕೋಬೇಕಲ್ಲ, ಅದಕ್ಕೇನೆ. ಧ್ರುವ, ನೀವಿಬ್ರು ಇದನ್ನ ಹಾಕಿ ನೋಡ್ರು. ಏನಾದ್ರೂ ಸೈಜಲ್ಲಿ ವ್ಯತ್ಯಾಸ ಬಂತಂದ್ರೆ ಮತ್ತೆ ರೆಡಿ ಮಾಡಿಸಿದ್ರಾಯ್ತು. ಹಾಕೊಳ್ಳಮ್ಮ. ಮಾವ, ಒಂದ್ಸಲಿ ಹಾಕೊಂಡ್ ನೋಡಿ. ತಗೋಪ್ಪ, ತಗೊಳ್ಳೋ. ಇರಿ ಇರಿ, ನೀವ್ ಏನ್ ಮಾಡ್ತಾ ಇದ್ದೀರಾ? ಸುಕನ್ಯಾ, ಏನ್ ಹೇಳ್ತಾ ಇದೀಯ ನೀನು? ಉಂಗ್ರ ಸರಿ ಇದೆಯಾ ಇಲ್ವಾ ಅಂತ ಅವ್ರವ್ರು ಹಾಕೊಂಡು ನೋಡ್ಕೊಳ್ಳಿ ಬಿಡು. ಅಲ್ಲ ರೀ, ಹಾಗಂತ ಅವ್ರವ್ರ ಉಂಗ್ರನ ಅವ್ರವ್ರೇ ಹಾಕೊಂಡ್ ನೋಡ್ಕೋತಾರಾ? ಮತ್ತೆ ಇನ್ನೇಂಗ್ ನೋಡ್ತಾರ ಅದಕ್ಕೆ? ತುಳಸಿಗೆ ಧ್ರುವ ಉಂಗ್ರ ಹಾಕ್ಬೇಕು, ಧ್ರುವಂಗೆ ತುಳಸಿ ಉಂಗ್ರ ಹಾಕ್ಬೇಕು, ಆವಾಗ್ಲೇ ಸರಿ ಹೋಗೋದು. ಹಾ, ಇದು ಚೆನ್ನಾಗಿರುತ್ತೆ. ಸುಕನ್ಯನ್ ತಲೆ ಒಂದೊಂದ್ಸಲ ವರ್ಕ್ ಆಗುತ್ತೆ, ಪರವಾಗಿಲ್ಲ. ಸರ್ಸು, ಹೇಗಿದ್ರು ಎಂಗೇಜ್ಮೆಂಟ್ ಮಾಡ್ತೀರಾ ಅಲ್ವಾ? ಇದೆಲ್ಲ ಇವಾಗ ಯಾಕೆ? ಅದೆಲ್ಲ ಏನು ಪರವಾಗಿಲ್ಲ. ಉಂಗ್ರನ್ ಬದಲಾಯಿಸ್ಕೊಳ್ಳಿ. ನೀನ್ ತುಳಸಿ ಬೆರಳ್ಗ್ ಹಾಕು. ಬೇಡ ಸರ್ಸು. ಹಾಕು ಹಾಕು. ಅಲ್ಲ ಸರ್ಸು, ನಾನ್ ಬೇಡ ಅಂತ ಹೇಳ್ದೆ ತಾನೆ. ನೀನೇನು ದೊಡ್ಡೋರ್ ಮತ್ ಕೇಳ್ಬಾರ್ದು ಅಂತ ತೀರ್ಮಾನಿಸ್ಬಿಟ್ಟಿದ್ಯಾ ಅಲ್ವಾ? ಸರ್ಸು, ನಾನ್ ಬೇಡ ಅಂತ. ಅತ್ತೆ ಹೇಳೋದ್ರಲ್ಲಿ ಏನ್ ತಪ್ಪಿದೆ? ಅಲ್ಲ, ಒಂದ್ಸಲಿ ಉಂಗ್ರ ಸೈಜ್ ಚೆಕ್ ಮಾಡಿದ್ರೆ ಚೆನ್ನಾಗಿರುತ್ತಲ್ವಾ? ಎಂಗೇಜ್ಮೆಂಟ್ ದಿನ ಸೈಜ್ ಕರೆಕ್ಟ್ ಆಗಿ ಆಗ್ಲಿಲ್ಲ ಅಂದ್ರೆ ಅಪಶಕುನ ಅಂತ ಹೇಳ್ಬಿಡ್ತಾರಲ್ವಾ? ಅದಕ್ಕೋಸ್ಕರ ಹೇಳ್ತಿದಾರಷ್ಟೇ. ಒಂದ್ಸತಿ ಹಾಕ್ ನೋಡೋದ್ರಲ್ಲಿ ತಪ್ಪೇನಿಲ್ಲ. ತಗೊಳ್ಳಿ ಮಾವ, ಹಾಕ್ ನೋಡಿ. ಹಾಕೋದ್ರುವ ಈಗ ಹಾಕಿದ್ರು ಅಷ್ಟೇ, ಎಂಗೇಜ್ಮೆಂಟ್ ಅಲ್ಲಿ ಹಾಕಿದ್ರು ಅಷ್ಟೇ. ಇದು ನನ್ಗೆ ಅಪಶಕುನಾನೆ.